ನಮಸ್ಕಾರ. 17/1/2024 ಬುಧವಾರ ಶುಕ್ಲ ಪಕ್ಷ ಅಂದರೆ ಬೆಳೆಯುವ ಚಂದ್ರ. ಇವತ್ತು ಸಪ್ತಮಿ ತಿಥಿ ಅಂತಂದರೆ 7ನೇ ತಿಥಿ. ರಾತ್ರಿ 10 ಗಂಟೆ 6 ನಿಮಿಷ 54 ಸೆಕೆಂಡ್ವರೆಗಿದೆ. ಸಪ್ತಮಿ ಆದ ನಂತರ ಅಷ್ಟಮಿ. ಇವತ್ತಿನ ನಕ್ಷತ್ರ ರೇವತಿ ನಕ್ಷತ್ರ. ರಾತ್ರಿ 3 ಗಂಟೆ 33 ನಿಮಿಷ 24 ಸೆಕೆಂಡ್ವರೆಗಿದೆ. ಆ ನಂತರ ಅಶ್ವಿನಿ ನಕ್ಷತ್ರ. ಇವತ್ತಿನ ದಿನ ಶುಭವ ಖಂಡಿತವಾಗಿಯೂ ಇಲ್ಲ, ಅಶುಭ ದಿನ. ಇವತ್ತು ರಾತ್ರಿಯವರೆಗೂ ಮರಣ, ಪ್ರಾಣನಾಶ. ಅಶ್ವಿನಿ ನಕ್ಷತ್ರ ಬಂದ ನಂತರ ಕೂಡ ಮರಣವು ಕೂಡಿದೆ. ಇದು ಸೌರಮಾನ, ಚಾಂದ್ರಮಾನ ಎಲ್ಲದರಲ್ಲೂ ಮರಣವೇ ಬರೋದರಿಂದ 200% ಅಶುಭವಾಗಿದೆ. ಆದ್ದರಿಂದ ಯಾವ ಮುಹೂರ್ತ ಕಾರ್ಯಗಳು ಇವತ್ತಿಲ್ಲ, ಇದನ್ನು ಮನಸ್ಸಲ್ಲಿಟ್ಕೊಳ್ಳಿ. ಆದರೂ ಇರೋದರಲ್ಲಿ ಸ್ವಲ್ಪ ಒಳ್ಳೆಯ ಟೈಮು ಅಂತ ನೋಡ್ಕೊಳ್ಳೋಣ. ಇದರಲ್ಲಿ ಮಕ್ಕಳು ಏನಾದ್ರು ಹುಟ್ಟಿದ್ರೆ ಒಳ್ಳೆಯದಲ್ಲ, ಆದರೂ ಹುಟ್ಟಿದ್ರೆ ಏನು ಮಾಡೋದು? ನಕ್ಷತ್ರ ಪಾದಗಳನ್ನು ಸ್ವಲ್ಪ ನೋಡೋಣ. ಇವತ್ತು ಮೇಷರಾಶಿ ಮತ್ತು ಈ ಮೇಷರಾಶಿ ಬರುವುದು ಲೇಟ್. ಆದ್ದರಿಂದ ಬೆಳಿಗ್ಗೆಯಿಂದ ತಗೊಂಡ್ರೆ ಮೀನರಾಶಿ ಇರುತ್ತದೆ. ಅಂದರೆ 6:46ರಿಂದ ರಾತ್ರಿ ಅಂದರೆ ಲೇಟ್ ನೈಟ್ 3 ಗಂಟೆ 34 ನಿಮಿಷದವರೆಗೂ ಮೀನರಾಶಿ ಇದೆ. ಆ ನಂತರ ಮೇಷರಾಶಿ. ಇವತ್ತು ಬೆಳಿಗ್ಗೆ 6:46ರಿಂದ 10:19ವರೆಗೂ ರೇವತಿ ನಕ್ಷತ್ರ 1ನೇ ಪಾದ. ಆಮೇಲೆ ಸಂಜೆ 4:02ವರೆಗೂ ರೇವತಿ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ 9:47ವರೆಗೂ ರೇವತಿ ನಕ್ಷತ್ರ 3ನೇ ಪಾದ. ಆನಂತರ ಲೇಟ್ ನೈಟ್ ಅಂದರೆ ರಾತ್ರಿ 12 ಗಂಟೆ ದಾಟಿ 3:33ವರೆಗೂ ರೇವತಿ ನಕ್ಷತ್ರ 4ನೇ ಪಾದ. ಆನಂತರ ಅಶ್ವಿನಿ ನಕ್ಷತ್ರ 1ನೇ ಪಾದ ಮೇಷರಾಶಿ ಇದೆ. ಇವತ್ತಿನ ದಿನ ಪ್ರಕಾರ ಶುಭ ಸಮಯಗಳು, ಅಶುಭ ಸಮಯಗಳನ್ನ ನೋಡೋಣ. ಇವತ್ತು ಇಷ್ಟು ದೋಷವಿದೆ, ಶುಭ ದಿನವಲ್ಲ ಅಂತ ಹೇಳಿದರೆ ಅದರ ಜೊತೆ ಅಭಿಜಿತ್ ಮುಹೂರ್ತ ಕೂಡ ಇವತ್ತಿಲ್ಲ. ಅದರಿಂದ ಇವತ್ತು ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ ಖಂಡಿತವಾಗಿ ಶುಭವಾಗಿಲ್ಲ, ಯೋಚನೆ ಮಾಡಿಕೊಳ್ಳಿ. ಆದರೂ ಸ್ವಲ್ಪ ಇರೋದರಲ್ಲಿ ಬೆಟರ್ ಟೈಮು ಅಂತ ಸ್ವಲ್ಪ ಕೊಡ್ತೀವಿ. ಇದು ಎಮರ್ಜೆನ್ಸಿ ಆಸ್ಪತ್ರೆ ಇಂಥದಕ್ಕೆ ಮಾತ್ರವೇ, ಯಾವ ಮುಹೂರ್ತ ಕಾರ್ಯಗಳಿಗೂ ಶುಭ ಕಾರ್ಯಗಳಿಗೂ ಇಲ್ಲ. 6:46ರಿಂದ 8:10ವರೆಗೂ ಪರವಾಗಿಲ್ಲ. 9:40ರಿಂದ 12:05ವರೆಗೂ ಪರವಾಗಿಲ್ಲ. ಮಧ್ಯಾಹ್ನ 1:58ರಿಂದ ಸಂಜೆ 4:04ವರೆಗೂ ಪರವಾಗಿಲ್ಲ. ಆನಂತರ ಸಂಜೆ 5:35ರಿಂದ ರಾತ್ರಿ 12:08ವರೆಗೂ ಅಂತ ಇದೆಲ್ಲ ಸುಮ್ಮನೆ ಪರವಾಗಿಲ್ಲ ಅಷ್ಟೇ. ಆಮೇಲೆ ಲೇಟ್ ನೈಟ್ 2 ಗಂಟೆ 19 ನಿಮಿಷದಿಂದ 5:10ವರೆಗೂ ಪರವಾಗಿಲ್ಲ. ಮತ್ತು 100% ಅಶುಭ ಸಮಯ ಅಂದರೆ ದಿನವೇ ಕೆಟ್ಟದು ಅಂತಂದರೆ, ತುಂಬ ಕೆಟ್ಟದು ಅಂತಂದರೆ ಇವತ್ತು ಸಿಂಹ ಚಂದ್ರಾಷ್ಟಮವಿದೆ. ಅಂದರೆ ಸಿಂಹರಾಶಿಗೆ ಬೆಳಗ್ಗೆ 6:46ರಿಂದ 3 ಗಂಟೆ 34 ನಿಮಿಷದವರೆಗೂ ಖಂಡಿತವಾಗಿಯೂ ಪಕ್ಕಾ ಅಶುಭ ಸಮಯ ಅಂತಂದರೆ ಸಿಂಹರಾಶಿಗೆ. ಅಂದರೆ ಅಷ್ಟಮ ಚಂದ್ರಾಷ್ಟಮ ಅಂತೆಲ್ಲ ಅಂತೀವಿ. ಆದ್ದರಿಂದ ನೀವು ಎಚ್ಚರ. ಮತ್ತು 8:12ರಿಂದ 9:38ವರೆಗೂ ಯಮಗಂಡ ಕಾಲ. ಮಧ್ಯಾಹ್ನ 12:07ರಿಂದ 12:53ವರೆಗೂ ದುರ್ಮುಹೂರ್ತ. ಸೇಮ್ ಟೈಮಲ್ಲೇ 12:30ರಿಂದ 1:56ವರೆಗೂ ರಾಹು ಕಾಲ. ಸಂಜೆ 4 ಗಂಟೆ 6 ನಿಮಿಷದಿಂದ 5:37ವರೆಗೂ ನಕ್ಷತ್ರ ವಿಷಗಡ್ಡಿಕಾ ಕಾಲ. ರಾತ್ರಿ 10 ಗಂಟೆ 6 ನಿಮಿಷದಿಂದ ಅಷ್ಟಮಿ ಸ್ಟಾರ್ಟ್ ಆಗುತ್ತದೆ. ಆದ್ದರಿಂದ ಆಮೇಲೆ ನಾಳೆಯವರೆಗೂ ಅಷ್ಟಮಿ ಶುಭವಾಗಿಲ್ಲ. ಅದೇ ಸಮಯದಲ್ಲಿ ಮೃತ್ಯು ಪಂಚಕ ಬರುವಂಥ ಸಮಯ ರಾತ್ರಿ 12 ಗಂಟೆ 10 ನಿಮಿಷದ ನಂತರ 2:17ವರೆಗೂ. ಕನ್ಯಾ ಚಂದ್ರಾಷ್ಟಮ ಬರೋದು ಲೇಟ್ ನೈಟ್ 3:34ರಿಂದ ಅಶುಭವಾಗಿದೆ. ಬೆಳಗಿನ ಜಾವ 5:12ರಿಂದ 6:46ವರೆಗೂ ವಿಷಕಾಲ. ಖಂಡಿತವಾಗಿ ಇವತ್ತು ಶುಭವಲ್ಲ, ಇದನ್ನು ತಿಳ್ಕೊಳ್ಳಿ. ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಇವತ್ತು ಯಾರಿಗೂ ಶುಭವಿಲ್ಲ ಅಂತಂದ ಮೇಲೆ ಪ್ರತಿಯೊಂದು ನಕ್ಷತ್ರ, ಪ್ರತಿಯೊಂದು ರಾಶಿ, ಪ್ರತಿಯೊಂದು ತಾರಾ ಚಂದ್ರ ಬಲವು ಇಲ್ಲ ಅಂತ ತಿಳ್ಕೊಬೋದು. ಆದ್ದರಿಂದ ಇವತ್ತು ಬಿಟ್ಟು ಬಿಡೋಣ. ನಾಳೆ ಸ್ವಲ್ಪ ನೋಡ್ಕೊಳ್ಳೋಣ ಅಂತಂದರೆ 18ನೇ ತಾರೀಕು ಗುರುವಾರ ಹೇಗಿದೆ ಅಂತ. ಅಷ್ಟಮಿ ಇದೆ ರಾತ್ರಿ 8:44ವರೆಗೂ 45ವರೆಗೂ ಅಂತ ತಗೊಳ್ಳಿ, ನೈಟ್ವರೆಗೂ. ಆದ್ದರಿಂದ ಮುಹೂರ್ತ ಕಾರ್ಯಗಳು ಏನಿಲ್ಲ, ಎಂದಿನಂತೆ ಇರುವ ದಿನನಿತ್ಯದ ಕಾರ್ಯಗಳನ್ನು ಮಾಡ್ತಾ ಹೋಗ್ಬೋದು. ನಾಳೆ ಅಶ್ವಿನಿ ನಕ್ಷತ್ರ ರಾತ್ರಿ 2:58ವರೆಗಿದೆ. ನಾಳೆ
ಪರವಾಗಿಲ್ಲ, ಅಮೃತ ಸಂತುಷ್ಟಿ ಅಂತ ಹೇಳ್ಬೋದು. ಆದರೂ ಅಷ್ಟಮಿ ಇರೋದರಿಂದ ಮುಹೂರ್ತ ಕಾರ್ಯಗಳನ್ನ ಮಾಡುವಂತಿಲ್ಲ. ಈ ರೀತಿ ಇರೋದರಿಂದ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಹಂಗಾಗಿ ಇವತ್ತು ಶುಭ ದಿನವೇ ಅಲ್ಲ ಅಂತ ಅಂದ ನಂತರ ಇನ್ನು ತಾರಾ ಮತ್ತು ಚಂದ್ರ ಬಳಕೆ ಇಲ್ಲಿ ಚಾನ್ಸೇ ಇಲ್ಲ. ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಇವತ್ತಿನ ವಿಷಯಗಳಿಷ್ಟೇ ಇದೆ. ಮುಂದಿನ ಸಂಚಿಕೆಯಲ್ಲಿ ನೋಡ್ಕೊಳ್ಳೋಣ.